2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಡಿವಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸಮಿತಿ ಅಧ್ಯಕ್ಷ ಕೆ ಬಸಪ್ಪಗೌಡ ಅಭಿನಂದಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 83 ವಸಂತಗಳನ್ನು ಪೂರ್ಣಗೊಳಿಸಿದ್ದ ತಮ್ಮ ಸಂಸ್ಥೆ ನಿರಂತರವಾಗಿ ಉತ್ತಮ ಫಲಿತಾಂಶವನ್ನು ನೀಡಿ ರಾಜ್ಯದಲ್ಲೇ ನಮ್ಮ ಸಂಸ್ಥೆ ಪ್ರಸಿದ್ಧಿಯಾಗಿದೆ. ಈ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ರಾಜ್ಯ, ರಾಷ್ಟ್ರ ಮತ್ತು ಪ್ರಪಂಚದ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಬೇರೆ ಬೇರೆ ರಂಗಗಳಲ್ಲಿ ಖ್ಯಾತಿ ಪಡೆದಿರುವ ಅನೇಕ ಸುಸಂಸ್ಕೃತ ವ್ಯಕ್ತಿಗಳು ಹಾಗೂ ಮಹಾನ್ ಪ್ರತಿಭೆಗಳನ್ನು ಸಮಾಜಕ್ಕೆ ಕೊಟ್ಟ ಹೆಮ್ಮೆ ನಮ್ಮ ಸಂಸ್ಥೆಯದಾಗಿದೆ ಎಂದರು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಕೀರ್ತಿ ಸಂಸ್ಥೆಯದಾಗಿದೆ. ಸಂಸ್ಥೆಯ ವಿವಿಧ ಅಂಗಸಂಸ್ಥೆಗಳಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು. ಡಿವಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎಸ್ಎಸ್ಎಲ್ಸಿಯಲ್ಲಿ ಶಾಂಭವಿ ಕೆಪಿ ವಿದ್ಯಾರ್ಥಿನಿ 625ಕ್ಕೆ 621 ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ 5ನೇ ರ್ಯಾಂಕ್ ಗಳಿಸಿದ್ದು, ಲಕ್ಷ್ಮೀ ಪಿಎ ಎನ್ನುವ ವಿದ್ಯಾರ್ಥಿನಿ 625ಕ್ಕೆ 602 ಅಂಕವನ್ನು ಪಡೆದಿದ್ದಾರೆ. ಹಾಗೆಯೇ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನು ಪಡೆಯುವುದರ ಮೂಲಕ 95.45% ಫಲಿತಾಂಶ ಬಂದಿದೆ ಎಂದರು. ವಿನೋಬನಗರದ ಡಿವಿಎಸ್ ಪ್ರೌಢಶಾಲೆಯಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಬಂದಿದೆ. ಡಿವಿಎಸ್ ಪದವಿ ಪೂರ್ವ ಸ್ವತಂತ್ರ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ 5, ವಿಜ್ಞಾನ ವಿಭಾಗದಲ್ಲಿ 1 ಹಾಗೂ ಕಲಾ ವಿಭಾಗದಲ್ಲಿ 2 ರ್ಯಾಂಕ್ ಬಂದಿದ್ದು, ಒಟ್ಟು 8 ರ್ಯಾಂಕ್ಗಳನ್ನು ಪಡೆದ ಜಿಲ್ಲೆಯ ಏಕೈಕ ಪದವಿ ಪೂರ್ವ ಕಾಲೇಜು ತಮ್ಮದಾಗಿದೆ ಎಂದರು. ಡಿವಿಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ 100ಕ್ಕೆ 100% ಫಲಿತಾಂಶ ಬಂದಿದೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದು ಶಾಲೆಗೂ ಹಾಗೂ ಸಂಸ್ಥೆಗೂ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಶಾಲಾ ಮತ್ತು ಕಾಲೇಜು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಸಮಿತಿಯ ಕಾರ್ಯದರ್ಶಿ ಎಸ್ಪಿ ದಿನೇಶ್ ಮಾತನಾಡಿ, ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2024-25ನೇ ಸಾಲಿನ ಪದವಿಯ ಪರೀಕ್ಷೆಯಲ್ಲಿ ಪೂಜಾ ಎಸ್ಜಿ ಬಿಎಯಲ್ಲಿ 2ನೇ ರ್ಯಾಂಕ್, ಗುಣಶ್ರೀ ಎಚ್ಎಂ ಬಿಎಸ್ಸಿಯಲ್ಲಿ 5ನೇ ರ್ಯಾಂಕ್, ಸಂಜನಾ ಆರ್ ಬಿಸಿಎನಲ್ಲಿ 5ನೇ ರ್ಯಾಂಕ್, ಯಶಸ್ವಿನಿ ಜಿ ಬಿಎಸ್ಸಿಯಲ್ಲಿ 7ನೇ ರ್ಯಾಂಕ್, ಬಿಂದುಶ್ರೀ ಆರ್ ಬಿಎಸ್ಸಿಯಲ್ಲಿ 8ನೇ ರ್ಯಾಂಕ್, ಪುನೀತ್ ಡಿಯು ಬಿಸಿಎನಲ್ಲಿ 9ನೇ ರ್ಯಾಂಕ್, ಒಟ್ಟು 6 ರ್ಯಾಂಕ್ಗಳನ್ನು ಹಾಗೂ 3 ಚಿನ್ನದ ಪದಕಗಳನ್ನು ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಪಡೆದು ಕಾಲೇಜಿಗೂ ಹಾಗೂ ಸಂಸ್ಥೆಗೂ ಕೀರ್ತಿ ತಂದಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳು ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಡಿವಿಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆ ಬಸಪ್ಪಗೌಡ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್, ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋರ್ಸ್. ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಇದರಲ್ಲಿ ಒಬ್ಬ ವಿದ್ಯಾರ್ಥಿನಿ 625ಕ್ಕೆ 621 ಅಂಕಗಳನ್ನು ಪಡೆದು ರಾಜ್ಯದಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿನಿ 625ಕ್ಕೆ 602 ಪಡೆದು 95.65% ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ ಇಬ್ಬರು ವಿದ್ಯಾರ್ಥಿಗಳು ಗರಿಯನ್ನು ತಂದುಕೊಟ್ಟಿದ್ದಾರೆ.
ಎರಡನೇ ವಿಚಾರ, TVS ಪ್ರೌಢಶಾಲೆ ವಿನೋಬನಗರ 40 ವರ್ಷ ಆಯಿತು ಆ ಶಾಲೆ ಪ್ರಾರಂಭವಾಗಿ. ಈ ಸಮಯದಲ್ಲಿ ಈ ಮೊಟ್ಟ ಮೊದಲ ಬಾರಿಗೆ 100% ಫಲಿತಾಂಶವನ್ನು ಆ ವಿನೋಬನಗರದ ಪ್ರೌಢಶಾಲೆ ಪಡೆದಿದೆ. ಅಲ್ಲಿ ಹೆಚ್ಚಾಗಿ ಗ್ರಾಮೀಣ ಮಕ್ಕಳೇ ಬರ್ತಾರೆ. 1ರಿಂದ ಕಂಬೈನ್ಡ್ ಸ್ಕೂಲ್, ಒಂದು ಸಿಂಗಲ್ ಟೀಚರ್ ಸ್ಕೂಲ್ನಿಂದಲೂ ಕೂಡ ಬಂದಿದ್ದಾರೆ. ಅವರು ಎಲ್ಲರನ್ನೂ ವಿಶೇಷ ತರಬೇತಿ ಕೊಟ್ಟು ಆ ಹಂತಕ್ಕೆ ತಂದಿರ್ತಕ್ಕಂಥ ಒಂದು ಹಿರಿಮೆ ಆ ಶಾಲೆಯ ಶಿಕ್ಷಕರದ್ದೇ ಆಗಿದೆ ಅಂತ ಮತ್ತೊಮ್ಮೆ ಒತ್ತಿ ಹೇಳಿದೆ. ಆರ್ಟ್ಸ್ ವಿಭಾಗದಲ್ಲಿ ಮತ್ತು ಸೈನ್ಸ್ ವಿಭಾಗದಲ್ಲಿ ಒಟ್ಟು 8 ರ್ಯಾಂಕ್ಗಳು. ಹಾಗೆಯೇ ನಮ್ಮಲ್ಲಿ ಕಾಮರ್ಸ್ ವ್ಯಾಸಂಗವನ್ನು ಮಾಡತಕ್ಕಂಥವರಿಗೆ CA ಕೋಚಿಂಗ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಹಾಗೆಯೇ ಕೋಚಿಂಗ್ ಕ್ಲಾಸಸ್ ಕೂಡ ನೀಟು, JEE ಮತ್ತು CET ಈ ತರದ ಕೋಚಿಂಗ್ ಕ್ಲಾಸಸ್ ಕೂಡ ನೀಡ್ತಾ ಇದೆ. ಹೈಸ್ಕೂಲ್ ನಲ್ಲಿ ಕೂಡ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ವಿದ್ಯಾರ್ಥಿಗಳು 625ಕ್ಕೆ 621 ಮಕ್ಕಳು ಮಾರ್ಕ್ಸ್ ಅನ್ನ ಈ ಸರಿ ತೆಗೆದಿರ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆ ಇತಿಹಾಸದಲ್ಲಿ ಒಂದು ಸಾಧನೆ. ಕುವೆಂಪು ವಿಶ್ವವಿದ್ಯಾನಿಲಯ ನಡೆಸಿದಂತಹ ಪದವಿ ಪರೀಕ್ಷೆಯಲ್ಲಿ 23-24ನೇ ಸಾಲಿನ ಫಲಿತಾಂಶವನ್ನ ಮೊನ್ನೆ ನಡೆದಂತದ್ದು ಕಾನ್ವೊಕೇಶನ್ ಇನ್ನೂ 1 ವರ್ಷದ ರ್ಯಾಂಕ್ ಕೂಡ ಅನೌನ್ಸ್ ಆಗಬೇಕು. ಅದರಲ್ಲೂ ಕೂಡ ನಮ್ಮ ಸಂಸ್ಥೆಗೆ 8ರಿಂದ 10 ರ್ಯಾಂಕ್ಗಳನ್ನ ನಾವು ಅಪೇಕ್ಷೆಯನ್ನ ಪಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಸಾಧನೆ ಮತ್ತು ಅವರ ಅಂಕಗಳ ಆಧಾರದಲ್ಲಿ ಇನ್ನೂ 10 ರ್ಯಾಂಕ್ಗಳು ಪದವಿ ಕಾಲೇಜಿನಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಈ ವರ್ಷ ಅನೌನ್ಸ್ ಆಗಿರುವಂತಹ ಮೊನ್ನೆ ನಡೆದಂತಹ ಕಾನ್ವೊಕೇಶನ್ ನಲ್ಲಿ 6 ರ್ಯಾಂಕ್ಗಳು ಮತ್ತು 3 ಗೋಲ್ಡ್ ಮೆಡಲ್, 1 ಕ್ಯಾಶ್ ಪ್ರೈಸ್ ಅನ್ನು ಕೂಡ ವಿಶ್ವವಿದ್ಯಾನಿಲಯ ನಮ್ಮ ವಿದ್ಯಾರ್ಥಿನಿಯರಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ರೀತಿ ಸಂಭ್ರಮದ ರೀತಿಯಲ್ಲಿ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಹಳಷ್ಟು ವಿದ್ಯಾರ್ಥಿನಿಯರು ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, NCC ನಲ್ಲಿ ಇರ್ಬೋದು ಮತ್ತು NSS ಅಲ್ಲಿ ಇರ್ಬೋದು ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ನಮ್ಮ ಪದವಿ ಕಾಲೇಜು ಮತ್ತು PU ಕಾಲೇಜಲ್ಲಿ ಅತ್ಯುತ್ತಮವಾದಂತಹ ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಿದ್ದೇವೆ. ಅದನ್ನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಂದ ಪದವಿ ಕಾಲೇಜಿಗೆ ಸ್ಪೋರ್ಟ್ಸ್ಗೋಸ್ಕರ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಬರ್ತಾರೆ. ಕಾರಣ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಯೂನಿವರ್ಸಿಟಿ ಲೆವೆಲ್ ಚಾಂಪಿಯನ್ಸ್ ಇದುವರೆಗೆ ಕಳೆದ 8 ವರ್ಷಗಳಿಂದ ಸತತವಾಗಿ ನಮ್ಮ ಪದವಿ ಕಾಲೇಜಿನಲ್ಲಿ ಸ್ಥಾನವನ್ನ ಅವರು ಯಾರು ಬಿಟ್ಕೊಡದೆ ಪಡಿತಾ ಇರ್ತಕ್ಕಂತಹ ನಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗ್ತದೆ. ಆ ತರ ಒಂದು ಸಾಧನೆಯನ್ನ TVS ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ. ಕಳೆದ 83 ವರ್ಷಗಳು ತುಂಬಿ 74ನೇ ವರ್ಷದ ಮೆಟ್ರೋನ ನಾವು ಈಗ ಹಂಚ್ತಾ ಇದ್ದೇವೆ. ಇಂತಹ ಒಂದು ಸಾಧನೆಯನ್ನ ತಮ್ಮಗಳ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ. ಬಹಳಷ್ಟು ಜನ ಪತ್ರಕರ್ತರುಗಳು, ಸ್ನೇಹಿತರುಗಳು ಕೇಳ್ತಾ ಇದ್ರು, ಸರ್ ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ನೀವ್ಯಾಕೆ ಇನ್ನೂ ಪ್ರೆಸ್ ಮೀಟ್ ಮಾಡ್ತಿಲ್ಲ ಅಂತ. ಬಹಳಷ್ಟು ಜನ ರ್ಯಾಂಕ್ ಬಂದಿದ್ದೇನೆ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದು ನೀವೆಲ್ಲ ನೋಡಿದ್ರಿ. ಆದ್ರೆ ನಮ್ಮ ಸಂಸ್ಥೆಗೆ ಬರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಕೂಡ ಬಹುಶಃ ಬೇರೆ ಸಂಸ್ಥೆಗಳ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಮ್ಮ ಸಂಸ್ಥೆಗೆ ಬರಲಿಕ್ಕಿಲ್ಲ. ನಾವು ವಿಶೇಷವಾಗಿ ಬಹಳ ಬಡ ಮಕ್ಕಳು ಯಾರು ಬಹುಶಃ ಈ ಹಿಂದೆ 2 ವರ್ಷಗಳ ಕೆಳಗೆ ಏನು ಸಹ್ಯಾದ್ರಿ ಕಾಲೇಜಿನ ಬೈಪಾಸ್ ಇದೆ, ಅದರ ಪಕ್ಕದಲ್ಲಿ ಟ್ರೈಬಲ್ಸ್ ಟೆಂಟ್ ಹಾಕೊಂಡಿದ್ದಾರೆ. ಆ ಟೆಂಟ್ ಹಾಕೊಂಡಿರ್ತಕ್ಕಂಥ 2 ಮಕ್ಕಳು, ಗಣೇಶ್ ಮತ್ತು ಸವಿತಾ ಸುಜಾತ, ಅಣ್ಣ ತಂಗಿ 2 ಪತ್ರಕರ್ತರೇ ನಮ್ಮ ಹತ್ರ ಕಳಿಸಿದ್ರು. ಅವರು ಪತ್ರಕರ್ತರು ನಮ್ಮನ್ನು ಕೇಳಿದ್ದೇನೆಂದ್ರೆ ಫೀಸ್ ಅಲ್ಲಿ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ. ಆದ್ರೆ ಹಿಂದೆ ನಮ್ಮ ಆಡಳಿತ ಮಂಡಳಿ ನಾವು ಯೋಚನೆ ಮಾಡಿದ್ವಿ, ಅಂತಹ ಒಂದು ಟೆಂಟ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿ 548 ಮತ್ತು 565 ಅಂಕಗಳನ್ನು ಅವರು ಪಡೆದಿದ್ರು. ಅಂತ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ ಕೊಡಬಾರದು, ನಮ್ಮ ಸಂಸ್ಥೆನೇ ಅವ್ರನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ 1 ರೂಪಾಯಿ ಫೀಸ್ ಅನ್ನ ತೆಗೆದುಕೊಳ್ಳದೆ, ಈವನ್ ಸರ್ಕಾರ ಫೀಸ್ ಅನ್ನು ಕೂಡ ಸಂಸ್ಥೆ ವತಿಯಿಂದ ನಾವು ಭರಿಸಿ 2 ವರ್ಷಗಳ ಶಿಕ್ಷಣವನ್ನ ಉಚಿತವಾಗಿ ನಮ್ಮ ಆಡಳಿತ ಮಂಡಳಿ ಅವರಿಗೆ ನೀಡಿದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಇವತ್ತು ಕೂಡ SSLC ನಲ್ಲಿ ಯಾರು 600ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸಂಪೂರ್ಣ ಉಚಿತ ಸರ್ಕಾರದ ಫೀಸನ್ನು ಕೂಡ ಆಡಳಿತ ಮಂಡಳಿಯ ವತಿಯಿಂದಲೇ ಭರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಶಿಕ್ಷಣ ಸಂಸ್ಥೆ ಮಾಡ್ಕೊಂಡು ಬಂದಿದೆ.
ಈ ತರದ ಒಂದು ಅಭಿವೃದ್ಧಿಯ ಪಥದಲ್ಲಿ ಮತ್ತು ವಿದ್ಯಾರ್ಥಿನಿಯರಿಗೆ ಅತಿ ಹೆಚ್ಚು ಸೇವೆ ಮಾಡತಕ್ಕಂತ ಒಂದು ಶಿಕ್ಷಣ ಸಂಸ್ಥೆ ವಿಚಾರವಾಗಿ ನಮ್ಮ ಶಿವಮೊಗ್ಗ ನಗರ ಮತ್ತು ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಸಂಸ್ಥೆಯ ಒಂದು ಹೆಗ್ಗಳಿಕೆಯ ವಿಚಾರವನ್ನು ತಿಳಿಸುವ ದೃಷ್ಟಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲರೂ ಬಂದು ಒಂದು ನಮಗೆ ಹೆಚ್ಚಿನ ಪ್ರಚಾರವನ್ನ ಈ ಒಂದು